ಸಮೀಕ್ಷೆಗಳು ಉಲ್ಟಾ ಹೊಡೆದ್ವು. ನಾಯಕರ ಲೆಕ್ಕಾಚಾರಗಳು ಬುಡಮೇಲಾದವು. ಬೈ ಎಲೆಕ್ಷನ್ ಅಖಾಡದಲ್ಲಿ ಶಿಗ್ಗಾವಿ ಕ್ಷೇತ್ರ ಬಿಜೆಪಿಯದ್ದೇ ಎಂದು ವಿಶ್ಲೇಷಕರೆಲ್ಲ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಬಟ್ ಯಾರು ಏನೇ ಹೇಳಿದ್ರು ಕ್ಲೈಮ್ಯಾಕ್ಸ್ನಲ್ಲಿ ಮತದಾರರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ರಾಜಕೀಯ ತಂತ್ರಗಳೇ ಉಲ್ಟಾ ಹೊಡೆದಿವೆ. ಮಾಜಿ ಸಿಎಂ ಪುತ್ರನಿಗೆ ಸೋಲಿನ ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿಯ ಭದ್ರ ಕೋಟೆಯಾಗಿದ್ದ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಕೇಕೆ ಹಾಕಿದ್ಯಾಗೆ? ಬಿಜೆಪಿ ಸೋಲಿಗೆ ಅಸಲಿ ಕಾರಣಗಳೇನು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ಭರತ್ ಬೊಮ್ಮಾಯಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ. ಅಪ್ಪನ ವರ್ಚಸ್ಸು, ಬಿಜೆಪಿಯ ಚಿಹ್ನೆ, ಹೈಕಮಾಂಡ್ ಕೃಪಾ ಕಟಾಕ್ಷ ಎಲ್ಲವೂ ಇದ್ರೂ ಕೂಡ ಶಿಗ್ಗಾವಿ ಬೈ ಎಲೆಕ್ಷನ್ನಲ್ಲಿ ಸೋಲನ್ನು ಕಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅಚ್ಚರಿಯ ರೀತಿಯಲ್ಲಿ ಗೆದ್ದು ಬೀಗಿದ್ದಾರೆ. ಟಿಕೆಟ್ ಹಂಚಿಕೆ ವೇಳೆಯೇ ಗೊಂದಲ, ಕಿತ್ತಾಟ, ಭಿನ್ನಾಭಿಪ್ರಾಯ, ಅಸಮಾಧಾನಗಳನ್ನು ಕಂಡಿದ್ದಂಥ ಕಾಂಗ್ರೆಸ್ಗೆ ಕ್ಷೇತ್ರದ ಜನ ಗೆಲುವಿನ ಗಿಫ್ಟ್ ಕೊಟ್ಟಿದ್ದಾರೆ. ಆರಂಭದಲ್ಲಿ ಭರತ್ ಪರ, ರಿಸಲ್ಟ್ ವೇಳೆಗೆ ಕಾಂಗ್ರೆಸ್ ಪಾರುಪತ್ಯ. ಶಿಗ್ಗಾವಿ ಬೈ ಎಲೆಕ್ಷನ್ ಭರತ್ ಬೊಮ್ಮಾಯಿ ಅಭ್ಯರ್ಥಿ ಅಂದಾಗಲೇ 90% ಜನ ಭರತ್ನೇ ಗೆಲ್ಲೋದು ಅಂತ ಮೆಂಟಲಿ ಫಿಕ್ಸ್ ಆಗಿದ್ರು. ಆರಂಭದಲ್ಲಿ ಭರತ್ ಪರವಾಗಿ ಏಕಪಕ್ಷೀಯವಾಗಿ ಕಾಣ್ತಾ ಇದ್ದಂಥ ಸ್ಪರ್ಧೆ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಅನ್ನ ಪಡ್ಕೊಳ್ತು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಅಜ್ಜಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ನೀಡದಿದ್ದಕ್ಕೆ ಗಲಾಟೆ ಕೂಡ ಆಗಿತ್ತು. ಬಟ್ ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಚ್ಚಾಟ ನಡೆದಿದ್ದು ಹೊರ ಜಗತ್ತಿಗೆ ಅಷ್ಟಾಗಿ ಗೊತ್ತಾಗಲೇ ಇಲ್ಲ. ಇದೇ ಕಚ್ಚಾಟ ಈಗ ಕಾಂಗ್ರೆಸ್ ಪರವಾಗಿ ತಿರುಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂತ ಬೊಮ್ಮಾಯಿ ಅವರಿದ್ದ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 8,500 ಮತಗಳ ಮುನ್ನಡೆಯನ್ನು ಸಾಧಿಸಿತ್ತು. ಬಟ್ ಬೇರೆ ಬೇರೆ ಕಡೆ ಲೀಡ್ ಪಡ್ಕೊಂಡಿದ್ರಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಬೀಗಿದ್ರು. ಬಟ್ ವಿಧಾನಸಭಾ ಚುನಾವಣೆಯಲ್ಲಿಯೇ ಅಸಲಿ ರಿಸಲ್ಟ್ ಹೊರಬಿದ್ದಿದೆ. 15,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ಕೈ ಹಿಡಿದ ಗ್ಯಾರಂಟಿ ಯೋಜನೆಗಳು. ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ಅಖಾಡಗಳ ಪೈಕಿ 3ಕ್ಕೆ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ಕೊಂಡಿದೆ. ಅದರಲ್ಲೂ ಕೂಡ ಶಿಗ್ಗಾವಿಯಲ್ಲಿ ಗೆಲ್ಲೋಕೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಮೇನ್ ರೀಸನ್. ಹಾಗೆ ಬಿಜೆಪಿಯ ಮಿಸ್ಟೇಕ್ಸ್. ಬಿಜೆಪಿಯಲ್ಲಿ ಬಸವರಾಜ ಬೊಮ್ಮಾಯಿ ಲೋಕಸಭೆಗೆ ವಲಸೆ ಹೋಗಿದ್ದೇ ಎಡವಟ್ಟಾಯಿತು. ಹಾಗೆ ಬೊಮ್ಮಾಯಿ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದು ಕ್ಷೇತ್ರದ ಬಿಜೆಪಿ ಮುಖಂಡರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಯಿತು. ಯಾಕಂದ್ರೆ ಮತ್ತೊಮ್ಮೆ ಅದೇ ಫ್ಯಾಮಿಲಿಗೆ ಮಣೆ ಹಾಕಿದ್ರಲ್ಲ ಅಂತ ಅಲ್ಲಿನ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಸಿಟ್ಟಾಗಿದ್ರು. ಇದೇ ಕಾರಣಕ್ಕೆ ಸ್ಥಳೀಯ ಮುಖಂಡರು ಒಗ್ಗಟ್ಟಾಗಿ ಸಾಥ್ ಕೊಡಲಿಲ್ಲ. ಆಡಳಿತ ಪಕ್ಷದ ಅಲ್ಲಿಯ ಪ್ಲಸ್ ಪಾಯಿಂಟ್ಸ್ ಅನ್ನ ಪಡೆದಂತ ಯಾಸಿನ್ ಖಾನ್ ಪಠಾಣ್ ಗೆದ್ದು ಬೀಗಿದ್ರು. ಹಾಗೆ ವಿಧಾನಸಭೆಗೂ ಕೂಡ ಪ್ರವೇಶ ಪಡ್ಕೊಂಡ್ರು. ಇನ್ನು ಈ ಶಿಗ್ಗಾವಿ ಕ್ಷೇತ್ರಕ್ಕೆ ಇತಿಹಾಸದಲ್ಲೂ ಕೂಡ ಸಾಕಷ್ಟು ಮಹತ್ವ ಇದೆ. ರಾಜಕೀಯ ಮುತ್ಸದ್ದಿ ಮಾಜಿ ಸಿಎಂ ಎಸ್ ನಿಜಲಿಂಗಪ್ಪ ಹಾಗೆ ಮಾಜಿ ಸಿಎಂ ಹಾಗೆ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ರಾಜಕೀಯ ಜನ್ಮ ಕೊಟ್ಟಂತ ಕ್ಷೇತ್ರ ಇದು. ಇಬ್ಬಿಬ್ಬರು ಸಿಎಂಗಳನ್ನ ಈ ರಾಜ್ಯಕ್ಕೆ ಕೊಟ್ಟಂತ ಕ್ಷೇತ್ರ ಇದು. ಅಷ್ಟೇ ಅಲ್ಲ, ದಾಸ ಶ್ರೇಷ್ಠರಾದಂಥ ಕನಕದಾಸರು ಹಾಗೆ ದಾರ್ಶನಿಕರಾದಂಥ ಶಿಶುನಾಳ ಶರೀಫರು ಜನ್ಮವೆತ್ತಿದ್ದ ಭೂಮಿ ಇದು. ಇಂಥ ಕ್ಷೇತ್ರ 1952ರಿಂದ ಹಿಡಿದು 1994ರವರೆಗೆ ಒಂದು ಸಲ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ದು ಬಿಟ್ರೆ ಪ್ರತಿ ಸಲ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲ್ತಾ ಇದ್ರು. ಬಟ್ 1999ರಲ್ಲಿ ಜೆಡಿಎಸ್, 2004ರಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ರು. ಆದರೆ 2008ರಲ್ಲಿ ಬಸವರಾಜ ಬೊಮ್ಮಾಯಿ ಅಖಾಡಕ್ಕೆ ಇಳಿದ ಮೇಲೆ ಬಿಜೆಪಿಯದ್ದೇ ಪಾರುಪತ್ಯ. ಸತತ 4 ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ಬಸವರಾಜ ಬೊಮ್ಮಾಯಿ ಗೆಲುವಿನ ಕೇಕೆ ಹಾಕಿದ್ರು. ಬಟ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದ ಬಳಿಕ ಈ ಸಲ ಬೈ ಎಲೆಕ್ಷನ್ ಅಲ್ಲಿ ತಮ್ಮ ಪುತ್ರ ಭರತ್ಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಹೈಕಮಾಂಡ್ ಕೂಡ ಮಾಜಿ ಸಿಎಂ ಪುತ್ರನಿಗೆ ಮಣೆ ಹಾಕಿತ್ತು. ಹೀಗಿದ್ರೂ ಕೂಡ ಭರತ್ ಸೋತಿರೋದು ಬಿಜೆಪಿಗೆ ಶಾಕಿಂಗ್ ಆಗಿದೆ. ಬಿಜೆಪಿ ಭದ್ರ ಕೋಟೆಯಲ್ಲೇ ಮಾಜಿ ಸಿಎಂ ಪುತ್ರ ಸೋತಿದ್ದಕ್ಕೆ ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ನಿಮ್ಮ ಪ್ರಕಾರ ಭರತ್ ಸೋಲಿಗೆ ಏನ್ ಕಾರಣ ಇರಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.